ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ಚಳಿಗಾಲ ಬಂದಿದೆ. ಸೊ ಚಳಿಗಾಲ ಬಂದಿದ ತಕ್ಷಣ ನಮ್ಮ ಸ್ಕಿನ್ ಆಗಿರ್ಬೋದು ಅದು ರಿಯಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಡ್ರೈ ಆಗುತ್ತೆ ಆ್ಯಂಡ್ ಇಚಿನೆಸ್ ಬರುತ್ತೆ ಆ್ಯಂಡ್ ಕ್ರ್ಯಾಕ್ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಲ್ವ. ಸೊ ಇದನ್ನೆಲ್ಲನೂ ನಾವು ಹೋಮ್ ರೆಮಿಡಿಲಿ ಹೇಗೆ ನಾವು ನಮ್ಮ ಸ್ಕಿನ್ನ ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನೋಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಾನು ಹೇಳ್ದಂಗೆ ಸೊ ಇವತ್ತು ನಾನು ಡ್ರೈ ಸ್ಕಿನ್ಗೆ ಹೇಗೆ ಈ ಕ್ಲೈಮೇಟ್ಗೆ ಆಬ್ವಿಯಸ್ಲಿ ಚಳಿಗಾಲ ಶುರು ಆಗಿದೆ, ನಮಗೆಲ್ಲ ಡ್ರೈ ಸ್ಕಿನ್ ಬರೋದು ಸಹಜ. ಸೊ ಇಂಥ ಟೈಮಲ್ಲಿ ಸೊ ಡ್ರೈ ಸ್ಕಿನ್ ಆಗಿದೆ ಅಂತಂದರೆ ವಿಂಟರ್ ಸೀಸನ್ ಶುರು ಆಗಿದೆ ಅಂತಲೇ ಅರ್ಥ. ಏನು ಚಳಿ ಇದೆ ನಿಜವಾಗ್ಲೂ, ಅಷ್ಟೇ ಮಳೆ ಇತ್ತು ಈ ಸತಿ ಅಷ್ಟೇ ಚಳಿ ಇದೆ ಆ್ಯಂಡ್ ಅಷ್ಟೇ ಬಿಸಿಲು ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು. ಸೊ ಇವಾಗ ಚಳಿಗಾಲಕ್ಕೆ ನಾವು ಒಂದಷ್ಟು ಪ್ರಿಕಾಷನ್ನ ತೊಗೊಳ್ಳೋಣ, ಓಕೆನಾ. ಸೊ ಆ್ಯಸ್ ನಮಗೆ ಸೀಸನ್ ಚೇಂಜ್ ಆಗ್ತಿದ್ದಂಗೆ ನಮ್ಮ ಸ್ಕಿನ್ ಟೈಪೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ನಮಗೆ ಚಳಿಗಾಲದಲ್ಲಿ ಇದು ಸ್ಕಿನ್ನೆಲ್ಲ ಒಡೆಯೋದಾಗಿರ್ಬೋದು, ಕ್ರ್ಯಾಕ್ ಆಗೋದಾಗಿರ್ಬೋದು, ಇಚಿನೆಸ್ ಆಗೋದಾಗಿರ್ಬೋದು, ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ಆ್ಯಂಡ್ ಬಿಸಿಲುಗೆಲ್ಲ ಬಂದಿದ ತಕ್ಷಣ ಬೊಬ್ಬೆ ಬರೋದಾಗಿರ್ಬೋದು. ಸೀಸನ್ ತಕ್ಕನಂಗೆ ನಾವು ಕೂಡ ನಮ್ಮ ಸ್ಕಿನ್ ಕೇರ್ನ ನಾವು ಚೇಂಜ್ ಮಾಡ್ತಾ ಹೋಗಬೇಕು ಅಲ್ವಾ. ಸೊ ಆ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ ಇವತ್ತು. ಸೊ ಏನಪ್ಪ ಫಸ್ಟು ಸ್ಕಿನ್ ಕೇರು ಅಂತಂದರೆ, ಮುಖ್ಯವಾಗಿ ನಾವೇನು ಮಾಡ್ತೀವಿ, ಚಳಿಗಾಲ ಅಂದಿದ ತಕ್ಷಣ ಬಿಸಿ ನೀರು ಸಿಕ್ಬಿಟ್ರೆ ಸಾಕು, ವಾಶ್ರೂಮಿಂದ ನಾವು ಆಚೆನೇ ಬರೋದಿಲ್ಲ. ಒಂದು ಅರ್ಧ ಗಂಟೆ ಆರಾಮಾಗಿ ಬಿಸಿ ನೀರಲ್ಲಿ ಬಿಸಿ ಸ್ನಾನ ಮಾಡ್ಕೊಂಡಿರ್ತೀವಲ್ವ. ಸೊ ಅದೇ ನಾವು ಮಾಡೋದು ತಪ್ಪು. ಸೊ ಸ್ವಲ್ಪ ನಾವು ಬಾತಿಂಗ್ ಟೈಮ್ನ ಕಡಿಮೆ ಮಾಡಬೇಕಾಗತ್ತೆ. ನಾವು ಒಂದು 20 ಮಿನಿಟ್ಸ್ ತೊಗೊಳ್ತಿದ್ರೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ಗೆ ಕಟ್ ಡೌನ್ ಮಾಡಬೇಕಾಗತ್ತೆ. ಒಂದು 10-15 ಮಿನಿಟ್ಸಲ್ಲಿ ಬೇಗ ಸ್ನಾನ ಮಾಡ್ಕೊಂಡು ಆಚೆ ಬಂದುಬಿಡಬೇಕು. ಸೊ ಇದು ಒಂದು ಮುಖ್ಯವಾದ ಒಂದು ಟಿಪ್, ಓಕೆನಾ. ಸೊ ಅದರಿಂದ ನಮಗೆ ಡ್ರೈನೆಸ್ ಆಗೋದಾಗಿರಲಿ ಅಥವಾ ರ್ಯಾಷಸ್ ಆಗೋದಾಗಿರಲಿ, ಸೊ ಇದನ್ನೆಲ್ಲನೂ ನಾವು ಮುಖ್ಯವಾಗಿ ನಾವು ಈ ಚಳಿಗಾಲದಲ್ಲಿ ನಾವು ಫೇಸ್ ಮಾಡ್ತೀವಿ. ಸೊ ಜಾಸ್ತಿ ಹೊತ್ತು ನಾವು ಸ್ನಾನ ಮಾಡೋದಾಗಿರಲಿ, ಸೊ ಇದನ್ನು ಮಾಡೋದಕ್ಕೆ ಹೋಗಬಾರ್ದು, ಫಸ್ಟ್ ಪಾಯಿಂಟು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದೇನಪ್ಪ ಅಂತಂದರೆ, ಸೊ ಕೆಲವ್ರು ಏನು ಮಾಡ್ತಾರೆ, ಬಿಡು ಬಾರಿ ಅಷ್ಟೇ ಹೊಡೆದಿದೆ ಅಲ್ವಾ, ಹೋಗುತ್ತೆ ಬಿಡು, ಇದು ಸಾಮಾನ್ಯ ಇದು ಚಳಿಗಾಲದಲ್ಲಿ ಅಂತ ಹೇಳಿ ಬಾಡಿ ಕೇರ್ ಮಾಡೋದನ್ನು ಮರ್ತೋಗಿರ್ತಾರೆ, ಮಾಯಿಶ್ಚರೈಸರ್ ಮಾಡಲ್ಲ. ಸೊ ಅದೇ ನಾವು ಮಾಡೋವಂಥ ದೊಡ್ಡ ತಪ್ಪು. ಸೊ ಅವಾಗೆಲ್ಲ ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ, ಬಾಡಿ ಲೋಷನ್ ಪ್ರಾಡಕ್ಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಬಾಡಿ ಲೋಷನ್ ಪ್ರಾಡಕ್ಟು, ವ್ಯಾಸ್ಲಿನ್ ಪ್ರಾಡಕ್ಟ್ಸ್ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಲೈಕ್ ಅದು ಲಿಕ್ವಿಡ್ ಟೈಪ್ ಬರುತ್ತೆ, ಬರೀ ಪೆಟ್ರೋಲಿಯಂ ಜೆಲ್, ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಬಾಡಿ ಜೆಲ್ ಬರುತ್ತಲ್ಲ, ಬಾಡಿ ಲೋಷನ್, ಸೊ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಬೇರೆ ಫ್ಲೇವರ್ಸ್ ಇದೆ. ಪ್ರಾಬಬ್ಲಿ ನನಗೆ ಗೊತ್ತಿರೋಂಗೆ ಒಂದು ಯೆಲ್ಲೋ ಬಾಟ್ಲಲ್ಲಿ ಬರುತ್ತೆ, ಬ್ರೌನ್ ಬಾಟ್ಲಲ್ಲಿ ಬರುತ್ತೆ ಆ್ಯಂಡ್ ಪಿಂಕ್ ಬಾಟ್ಲಲ್ಲಿ ಬರುತ್ತೆ. ಸೊ ಇದರೆಲ್ಲ ಬೇರೆದು ಅದರದ್ದೇ ಆದಂಥ ಒಂದು ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರ್ತಾರೆ. ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿ ನೀವು ತೊಗೋಬೋದು. ಸೊ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಬಾಡಿ ಲೋಷನ್ನ ಹಾಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಅಷ್ಟೇ ಬಾಡಿ ಲೋಷನ್ನ ಹಾಕೊಳ್ಳೋದನ್ನು ಮರಿಬೇಡಿ. ಸೊ ನಿಮ್ಮ ಬ್ಯಾಗಲ್ಲಿ ಒಂದು ಚಿಕ್ಕ ಬಾಡಿ ಲೋಷನ್ನ ಇಟ್ಕೊಂಡಿರಿ. ಸೊ ಆವಾಗವಾಗ ನಿಮಗೆ ಡ್ರೈ ಅಂತ ಅನಿಸಿದ್ರೆ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು, ಓಕೆನಾ. ಸೊ ಇದು ಕೂಡ ಮಸ್ಟ್ ಬಾಡಿ ಲೋಷನ್ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇಟ್ಸ್ ಇರ್ರೆಸ್ಪೆಕ್ಟಿವ್, ಅದು ನೀವು ವಿಂಟರ್ ಆದರೂ ಆಗಿರ್ಬೋದು, ನೀವು ಸಮ್ಮರ್ ಆಗಿದ್ದರೂ ಆಗಿರ್ಬೋದು. ಸೊ ನಮ್ಮ ಬಾಡಿನ ನಾವು ತುಂಬ ನೀಟಾಗಿ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಬಾಡಿ ಲೋಷನು ಎಲ್ಲ ಸೀಸನ್ಗೂ ಮಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ನಿಮಗೆ ತೀರಾ ಬಾಡಿ ಲೋಷನ್ಸ್ ಎಲ್ಲ ನಿಮಗೆ ಸೆಟ್ ಆಗ್ತಿಲ್ಲ, ಇಲ್ಲ ನನಗೆ ಬೇರೆದು ನನ್ನ ನ್ಯಾಚುರಲ್ ಹಂಗೆ ಅದೆಲ್ಲ ತುಂಬ ಕೆಲವ್ರಿಗಿರುತ್ತೆ, ಇಚಿನೆಸ್ ಆಗೋದಾಗಿರ್ಬೋದು, ಅಲರ್ಜಿ ಆಗೋದಾಗಿರ್ಬೋದು, ಇದೆಲ್ಲ ಆಗುತ್ತೆ. ಸೊ ನೀವು ನಾರ್ಮಲಾಗಿ ನೀವು ಪ್ಯೂರ್ ಕೊಕೊನಟ್ ಆಯಿಲ್ ಬರುತ್ತೆ ಗೊತ್ತಾ. ಸೊ ಇದು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಅದು ಅಪ್ಲೈ ಆಗಿದ ತಕ್ಷಣ ನಿಮಗೇನು ಜಿಡ್ ಅಂತ ನಿಜವಾಗ್ಲೂ ಹೇಳ್ತೀನಿ ಅನಿಸೋದಿಲ್ಲ. ಡ್ರೈ ಸ್ಕಿನ್ ಅವ್ರಿಗೆ ಕೊಕೊನಟ್ ಆಯಿಲ್ನ ಹಾಕಿಬಿಟ್ಬಿಟ್ರೆ ಒಂದು 5-10 ಮಿನಿಟ್ಸಲ್ಲಿ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ ಸ್ಕಿನ್ ಒಳಗಡೆ. ಬೇಕಾದರೆ ಇದನ್ನು ನೀವು ಒಂದ್ಸತಿ ರಾತ್ರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೀಟಾಗಿ ನಾನು ಹಾಗೆ ಮಾಡೋದು. ಸೊ ತಲೆಗೆಲ್ಲ ಎಣ್ಣೆ ಹಾಕ್ಕೊಳ್ತೀನಲ್ಲ, ಅವಾಗ ಮಿಕ್ಕಿರೋ ಎಣ್ಣೆ ಎಲ್ಲನೂ ನೀಟಾಗಿ ಬಾಡಿಗೆಲ್ಲ ನಾನು ಅಪ್ಲೈ ಮಾಡ್ಕೊಳ್ತೀನಿ.
ಹಾಕ್ತೀನಿ, ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ ಅದು ಎಲ್ಲೂ ನಿಮಗೆ ಸ್ಟಿಕ್ಕಿ ಅಂತಲೂ ಅನಿಸಲ್ಲ, ನೀವು ಎಣ್ಣೆ ಹಾಕಿದ್ದೀರಾ ಅಂತಲೇ ಅನಿಸೋದಿಲ್ಲ, ಅಷ್ಟು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಕೋಕೋನಟ್ ಆಯಿಲ್ ಇದು ಕೂಡ ಒಂದೊಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಕೋಕೋನಟ್ ಆಯಿಲ್ ಇಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ, ಎಲ್ಲದಕ್ಕೂ ಎಲ್ಲ ರೀತಿಲೂ ಕೋಕೋನಟ್ ಆಯಿಲ್ ಈಸ್ ದ ಬೆಸ್ಟ್. ಸೊ ಇದು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಫೇಸ್ ಸ್ಪ್ರೇನ ಮಾಡಿ ಇಟ್ಕೋಬೋದು ಮನೇಲಿ. ಲೈಕ್ ಏನಂತಾರೆ, ರಿಫ್ರೆಶಿಂಗ್ ಆಗಿರುತ್ತೆ, ನ್ಯಾಚುರಲ್ ಆಗಿ ನಾವು ಮನೇಲಿ ಲೈಕ್ ರೋಸ್ ವಾಟರ್ ನಾವು ಮನೇಲೇ ಮಾಡ್ಕೋಬೋದು. ಆ್ಯಂಡ್ ಹೈಬಿಸ್ಕಸ್ ಇರುತ್ತೆ, ಅದ್ರ ವಾಟರ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್, ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೆ ನೀವು ಅದನ್ನು ಮಾಡ್ಕೋಬೋದು. ಸೊ ರೋಸ್ ವಾಟರ್ ಏನೂ ಇಲ್ಲ, ಬರೀ ಒಂದು ರೋಸ್ ಪೆಟಲ್ ಬರುತ್ತಲ್ಲ, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತೊಗೋಬೋದು. ನೀರಲ್ಲಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಸೊ ನಾವು ನೀಟಾಗಿ ಸ್ಪ್ರೇ ಮಾಡಿಕೊಂಡ್ರೆ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಫೇಸ್ ಸ್ಕಿನ್ನು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇರುತ್ತೆ, ನಾವು ಅದು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫೇಸ್ಗೂ ಅಷ್ಟೇ ನೀವು ಅಪ್ಲೈ ಮಾಡ್ಕೋಬೋದು, ಓಕೆನಾ. ಸೊ ಇದನ್ನು ಮಾತ್ರ ಸ್ಕಿಪ್ ಮಾಡ್ಕೊಬೇಡಿ. ಸೊ ಹೈಬಿಸ್ಕಸ್ದು ಅಷ್ಟೇ ಮಾಮೂಲಿ, ಅದನ್ನು ನೀಟಾಗಿ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡಿ ಒಂದು ಸ್ಪ್ರೇ ಬಾಟಲ್ ಹಾಕಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದನ್ನು ನೀವು ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಆ್ಯಂಡ್ ಬಾಡಿ ಲೋಷನ್ ನಾನು ಹೇಳಿದೆ. ಆ್ಯಂಡ್ ಮುಖ್ಯವಾಗಿ ಫೇಸ್ ಮಾಯ್ಶ್ಚರೈಸರು ಅಷ್ಟೇ, ನಾವು ಬಿಡು ಹಂಗೆ ಹೋಗ್ಬೋದು ಸುಮ್ಮನೆ ಯಾಕೆ ಅಂತೆಲ್ಲನೂ ನಾನು ನೋಡಿದ್ದೀನಿ ಸುಮಾರು ಜನ ಆ ಥರ ಮಾಡೋದು, ಬಟ್ ಸ್ಕಿಪ್ ಮಾಡಲೇಬೇಡಿ. ಫೇಸ್ ಮಾಯ್ಶ್ಚರೈಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸಮ್ಮರ್ ಸೀಸನಲ್ಲಿ ಏನು ಮಾಡ್ತೀವಿ, ಬರೀ ಒಂದು ಲೇಯರ್ ಹಾಕಿ ಒಂದು ಸ್ವಲ್ಪ ಬಿಟ್ಬಿಡ್ತೀವಲ್ಲ, ಬಟ್ ಈ ಥರ ಚಳಿಗಾಲದಲ್ಲೆಲ್ಲ ಒಂದು 2 ಲೇಯರ್ ಹಾಕಿದ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಬಿಕಾಸ್ ನಮ್ಮ ಸ್ಕಿನ್ ತುಂಬ ಮಾಯ್ಶ್ಚರೈಸ್ ಆಗಿ ಹೈಡ್ರೇಟ್ ಆಗಿದ್ರೇ ಅವಾಗ ನಮ್ಗೆ ಕ್ರ್ಯಾಕ್ ಆಗೋದಾಗಿರಲಿ ಅಥವಾ ಡ್ರೈನೆಸ್ ಆಗೋದಾಗಲಿ, ಸಮ್ಟೈಮ್ಸ್ ನೋಡಿ ಇಲ್ಲೆಲ್ಲ ವೈಟ್ ಪ್ಯಾಚಸ್ ಆಗಿರುತ್ತೆ, ಸೊ ಅದೆಲ್ಲ ಆಗೋದಕ್ಕೆ ರೀಸನ್ ಆಗುತ್ತೆ, ಓಕೆನಾ. ಸೊ ನೀವು ಚಿಕ್ಕದಾಗಿ ನಿಮ್ಮ ಹತ್ರ ಹ್ಯಾಂಡಿಯಾಗಿ ಒಂದು ಬ್ಯಾಗಲ್ಲಿ ಇಟ್ಕೊಂಡ್ರು ಸರಿ. ಸೊ ನಿಮ್ಗೆ ಆ ಥರ ಏನಾದ್ರು ಅನಿಸಿದಾಗ ಒಂದ್ಸತಿ ಅಪ್ಲೈ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಯೋರ್ ಲಿಪ್ಸ್, ಇನ್ನೊಂದೇನು ಅಂತಂದರೆ, ಸೊ ಸಮ್ಟೈಮ್ಸ್ ನೋಡಿ ನೀವು ವ್ಯಾಸ್ಲಿನ್ ಹಾಕಿದ್ರೂ ಸರಿ, ಇಲ್ಲ ಅಂತಂದ್ರೂ ಸರಿ, ಇಲ್ಲಿ ಮುಖ್ಯವಾಗಿ ಮೇಲ್ಗಡೆ ತುಟಿಯಲ್ಲಿ ಇಲ್ಲೆಲ್ಲ ಒಂಥರ ಉರಿಯೋದಾಗಿರಲಿ, ಕ್ರ್ಯಾಕ್ ಆಗೋದಾಗಿರಲಿ ಆಗುತ್ತೆ. ಸೊ ಆವಾಗ ನಾವು ಇಮಿಡಿಯೇಟಾಗಿ ನಾವು ವ್ಯಾಸ್ಲಿನ ಅಪ್ಲೈ ಮಾಡ್ತೀವಿ, ಆವಾಗ ಹೋಗ್ಬಿಡುತ್ತೆ. ಸೊ ನೀವು ರಾತ್ರಿ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಸೊ ಆ ಸಮಸ್ಯೆನೂ ಕೂಡ ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಕೋಕೋನಟ್ ಆಯಿಲ್ ಅದೇ ಹೇಳ್ತಿಲ್ವ, ಎಲ್ಲದಕ್ಕೂ ಒಂಥರ ಮದ್ದು ಅಂತಲೇ ಹೇಳ್ಬೋದು, ಸೂಪರ್ ಮದ್ದು, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ರಾತ್ರಿ ಮಲಗೋಕ್ಕಿಂತ ಮುಂಚೆ. ಸೊ ನಮ್ಮ ಲಿಪ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ, ಫೈನ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ಚಳಿಗಾಲದಲ್ಲಿ ನೀರು ಕುಡಿಯೋದನ್ನ ಮರ್ತೋಗೋದನ್ನ ಸಹ ನಮ್ಗೆ ನೀರು ಕುಡಿಬೇಕು ಅಂತಲೇ ಅನಿಸೋದಿಲ್ಲ ಮುಖ್ಯವಾಗಿ. ಸೊ ನಮ್ಮ ಬಾಡಿನೂ ಕೂಡ ನಾವು ಹೈಡ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನೀರು ಕುಡ್ದಿಲ್ಲ ಅಂದರೆ ಎಷ್ಟೊಂದು ಸಮಸ್ಯೆ ಆಗುತ್ತೆ, ಲೈಕ್ ಬಾಯಿ ಒಣಗೋದಾಗಿರಲಿ ಅಥವಾ ಮೋಷನ್ ಸರಿಗೆ ಹೋಗೋದೇ ಆಗಿರಲಿ. ಆಬ್ವಿಯಸ್ಲಿ ನಾವು ಏನು ತಿಂತೀವಿ ಅದು ಗ್ರೈಂಡ್ ಆಗೋದಕ್ಕೆ ಅಟ್ಲೀಸ್ಟ್ ನಾವು ನೀರು ಕೊಡಲೇಬೇಕಲ್ವ, ಇಲ್ಲ ಅಂತಂದರೆ ನಮ್ಗೆ ಹೆಂಗೆ ನಾವು ಅದು ಆಬ್ವಿಯಸ್ಲಿ ಕಾನ್ಸ್ಟಿಪೇಷನ್ ಆಗೇ ಆಗುತ್ತೆ. ಸೊ ನಾವು ಲೈಕ್ ನೀರು ಕುಡಿಬೇಕು ಅಂತೇನಲ್ಲ, ಜ್ಯೂಸ್ ಕುಡೀರಿ, ಎಳ್ನೀರು ಕುಡೀರಿ, ಅಥವಾ ನೀವು ಹಾಲು ಕುಡಿಬೋದು. ಸೊ ಇದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ನೀರೂ ಅಷ್ಟೇ ಬೆಚ್ಚಗೆ ಮಾಡ್ಕೊಂಡು ಕುಡೀರಿ. ನಿಮಗೆ ತಣ್ಣಗೆ ಕುಡಿಯೋದಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀರನ್ನ ಕುಡಿಬೋದು. ಸೊ ಇದೆಲ್ಲ ಒಂದು ನಾವು ನೋಡ್ಕೋಬೇಕಾಗುತ್ತೆ, ಸ್ಪೆಷಲಿ ಈ ಥರ ಚಳಿಗಾಲ ಬಂದಾಗಂತೂ. ಆ್ಯಂಡ್ ಬಿಸಿ ಊಟ ಮಾಡಬೇಕು. ಆ್ಯಂಡ್ ಬಿಸಿ ಊಟ, ಬೆಚ್ಚಗಿರಬೇಕು. ಲೈಕ್ ಈ ಟೈಮಲ್ಲೇ ನಮಗೆ ಕೋಲ್ಡ್ ಆಗಿರಲಿ ಆ್ಯಂಡ್ ಏನಾದರೂ ಶೀತ ಆಗಿರಲಿ ಆಗಿಬಿಟ್ರೆ, ಅಥವಾ ನಮಗೇನಾದರೂ ಹುಷಾರು ತಪ್ಪಿದ್ರೆ ಬೇಗ ಹೋಗೋದಿಲ್ಲ ಅದು. ಸೊ ನಾವು ಹುಷಾರಾಗಿ ಫಸ್ಟೇ ಪ್ರಿಕಾಷನ್ ತೊಗೊಂಬಿಡ್ಬೇಕು. ಸೊ ಆರಾಮಾಗಿ ನಮ್ಮ ಬಿಸಿ ಊಟ ಮಾಡಿಕೊಂಡು, ಆ್ಯಂಡ್ ಎಲ್ಲೂ ಜಾಸ್ತಿ ಥಂಡಿಲಿ ಕೆಲಸ ಮಾಡ್ದಿರಾ, ಅಫ್ಕೋರ್ಸ್ ಕೆಲಸ ಮಾಡಬೇಕಿಲ್ಲ ಅಂತ ಹೇಳಿದಿಲ್ಲ, ಜಾಸ್ತಿ ತೀರಾ ಬೆಳಗಿನ ಜಾವನೇ ಎದ್ದು ಕೆಲಸ ಮಾಡೋದಾಗಿರಲಿ ಅಥವಾ ಲೇಟ್ ನೈಟ್ ಕೆಲಸ ಮಾಡೋದಾಗಿರಲಿ ನೀರಲ್ಲಿ. ಸೊ ಇದನ್ನೆಲ್ಲ ಸ್ವಲ್ಪ ಈ ಚಳಿಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ. ಸೊ ಒಂದಷ್ಟು ಟಿಪ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. Bye-bye.